ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋರಿಕಾಯಿ ಪಲ್ಯ ಮತ್ತು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಹಳ್ಳಿ ಶೈಲಿ ಮಾಡ್ತಾ ಇರುವಂಥದ್ದು. ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಇದೇ ರೀತಿಯೇ, ಅದೇ ರೀತಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹಳ್ಳಿ ಕಡೆ ರೈತರು ಮಾಡುವಂತಹ ಸಾಂಬಾರು ಗೋರಿಕಾಯಿ ಬಸ್ಸಾರು. ಬನ್ನಿ ಹಾಗಾದರೆ ನೋಡೋಣ ಹೇಗಿರುತ್ತೆ ಅಂತ ಮಾಡೋದು. ನಾನು ಊರಿಗೆ ಹೋಗಿದ್ದೆ ಫ್ರೆಂಡ್ಸ್. ಊರಲ್ಲಿ ಗೋರಿಕಾಯಿ ತುಂಬ ಇತ್ತು, ಬೆಳೀತಾರೆ ನಮ್ಮ ಕಡೆ, ನಮ್ಮ ಮನೆಯಲ್ಲಿ ಬೆಳೀತಾರೆ. ಬಾವಿ ಹತ್ರ ಹೋದರೆ ಗೋರಿಕಾಯಿ ತುಂಬ ಇತ್ತು. 1 kg ಅಷ್ಟು ನಾನು ಕಿತ್ಕೊಂಡು ಬಂದೆ. ಅದು ತೆಗೆದುಕೊಂಡು ಬಂದು ಇಲ್ಲಿ ಬಸ್ಸಾರು ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಎತ್ಕೊಂಡ್ಬಂದೆ. ಹಳ್ಳಿಯಲ್ಲಿ ರೈತರು ಯಾವ ರೀತಿ ಮಾಡ್ತಾರೋ, ನಮ್ಮಮ್ಮ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾನು ಮಾಡ್ತಾ ಇರೋದು. ನೋಡಿ, ಎಲ್ಲ ಆ ರೀತಿ ಕಟ್ ಮಾಡಿ ಇಟ್ಕೋಬೇಕು ಗೋರಿಕಾಯಿನ. ಈಗ ಬಸ್ಸಾರು ಮಾಡೋದನ್ನು ನೋಡೋಣ ಬನ್ನಿ. ಗೋರಿಕಾಯಿನ ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ kg ಮೇಲೇ ಇದೆ, ಜಾಸ್ತಿ ಇದೆ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ನೋಡಿ, ಈ ಚಂಬಲ್ಲಿ 4 ಚಂಬು ನೀರನ್ನು ಸೇರಿಸಿದ್ದೀನಿ ಪಾತ್ರೆಗೆ. ಈಗ ಗೋರಿಕಾಯಿನ ಸೇರಿಸೋಣ. ಅದರ ಜೊತೆಗೆ ಸ್ವಲ್ಪ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿರುವಂಥದ್ದು ಗೋರಿಕಾಯಿ, ತೊಗರಿಕಾಯಿ ಎಲ್ಲನೂ ಕೂಡ. ಈ ಬೇಳೆ ಫ್ರೆಂಡ್ಸ್, ತೊಗರಿಕಾಯಿ ಎಲ್ಲ ತೊಗರಿಬೇಳೆ. ಮತ್ತು ಅದರ ಜೊತೆಗೆ ನೋಡಿ, ಕಡಲೆ ಬೀಜ ಮೊಳಕೆ ಕಟ್ಟಿರುವಂಥದ್ದು ಮನೆಯಲ್ಲೇ, ಮತ್ತು ಕಡಲೆಕಾಳು ಅಂದರೆ ಬಿಳಿದು ಕಡಲೆಕಾಳು ಎಲ್ಲ ಮೊಳಕೆ ಕಟ್ಟಿರುವಂಥದ್ದು ಸೇರಿಸ್ತಾ ಇದ್ದೀನಿ. ಈಗ ಇಷ್ಟೂ ಚೆನ್ನಾಗಿ ಬೇಯಲಿ. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಇದು ಮಾಡೋದು. ಹಳ್ಳಿಯವ್ರಿಗೆ ಈ ಸಾಂಬಾರು ಸೂಪರಾಗಿ ಮಾಡ್ತಾರೆ ಅವರು. ಹಳ್ಳಿಯಲ್ಲಿ ಅಂತ ಗೋರಿಕಾಯಿ ಕೂಡ ನಾನು ಊರಿಂದ ತಂದಿರುವಂಥದ್ದು. ಇದು ತುಂಬ ಚೆನ್ನಾಗಿದೆ. ನಮ್ಮ ಬಾವಿ ಹತ್ರ ಕಿತ್ಕೊಂಡ್ಬಂದಿರೋದು. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುವಂತಹ ಗೋರಿಕಾಯಿ. ಈ ಸಾಂಬಾರು ನಮ್ಮ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೇ ರೀತಿ ನಾನು ಮಾಡ್ತಾ ಇರೋದು ಸಾಂಬಾರನ್ನ, ಬಸ್ಸಾರು. ತರಕಾರಿ ಕಾಳು ಬೆಂದಿದೆ ಫ್ರೆಂಡ್ಸ್. ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಕಾಳು ತರಕಾರಿ. ನೋಡಿ, ಬೇಳೆ ಕಾಳು ಚೆನ್ನಾಗಿ ಬೆಂದಿದೆ, ಬೇಳೆ ಕೂಡ ಬೆಂದಿದೆ. ಈಗ ಉಪ್ಪಿನಲ್ಲಿ ಒಂದು 5 ನಿಮಿಷ ಬೇಯಲಿ. ಅದರ ಜೊತೆಗೆ 2 ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ಇದು ಒಂದು 10 ಜನ ತಿನ್ಬೋದು ಈ ಸಾಂಬಾರನ್ನು, ಅಷ್ಟು ಜನಕ್ಕೆ ನಾನು ಮಾಡ್ತಾ ಇರೋದು. ಈಗ ಒಂದು ಪಾನ್ಗೆ ನೋಡಿ, ಒಂದು 8 ಕಾಳುಮೆಣಸು, ಒಂದಿಷ್ಟು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿಯಷ್ಟು ಕಟ್ ಮಾಡಿರುವಂತಹ ಈರುಳ್ಳಿ, ಮತ್ತು 1 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಆಯಿಲನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಆಯಿಲು. ಈಗ ಇವುಗಳನ್ನೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಕು, ಇಷ್ಟು ಫ್ರೈ ಆದರೆ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಹಾರ್ಲಿಕ್ಕೆ ಬಿಡೋಣ. ಒಂದು ಬೌಲ್ಗೆ ಸ್ವಲ್ಪ ಹುಣಸೆಹಣ್ಣನ್ನು ತೆಗೆದುಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಆ ಹುಣಸೆಹಣ್ಣು ಪಾತ್ರೆಗೆ ಸ್ವಲ್ಪ ನಾವು ಇದರಲ್ಲಿ ಬೇಯಿಸ್ಕೊಂಡಂತಹ ನೀರನ್ನು ತೆಗೆದುಕೊಳ್ಳೋಣ. ಬೇಗನೆ ಅಡುಗೆ ಮಾಡ್ಬೋದು. ಈ ರೀತಿ ನೀರನ್ನು ಸ್ವಲ್ಪ ನಾವು ತೆಗೆದುಕೊಂಡು ಹುಣಸೆಹಣ್ಣು ನೆನೆಸ್ಕೊಂಡ್ರೆ ಬೇಗನೆ ಅಡುಗೆ ಮಾಡ್ಬೋದು ಅಂತ ನಾನು ಈ ರೀತಿ ತೆಗೆದುಕೊಳ್ತೀನಿ ಫ್ರೆಂಡ್ಸ್. ಈ ನೀರು ರುಬ್ಕೊಳ್ಳೋಕ್ಕೆ ಹಾರಲಿಕ್ಕೆ ಬಿಡೋಣ. ಈಗ ಇಷ್ಟು ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಜಾರ್ಗೆ ತೆಗೆದುಕೊಳ್ತಾ ಇದ್ದೀನಿ. 5 ಒಣಮೆಣಸಿನ್ಕಾಯನ್ನು ಈ ರೀತಿ ತುಂಡು ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಇದು ಪಲ್ಯದ ಒಗ್ಗರಣೆಗೆ, ಇದು ಹಸಿಮೆಣಸಿನ್ಕಾಯಿ. ಇದರ ಜೊತೆಗೆ ಖಾರದ ಪುಡಿ 2 ಸ್ಪೂನು, ಮಿಕ್ಸ್ ಮಸಾಲೆ ಪುಡಿ 1/4 ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ಈಗ ತರಕಾರಿ ಬೇಳೆಕಾಳು ಎಲ್ಲ ಬೆಂದಿದೆ. ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿನ ಟೊಮೆಟೊನ ನಾವು ಮಿಕ್ಸಿ ಜಾರ್ಗೆ ತೆಗೆದುಕೊಳ್ಳೋಣ. ಈಗ ಮಿಕ್ಕಿದ್ದೆಲ್ಲ ಕೂಡ ನಾವು ಈ ಬೌಲ್ಗೆ ಸೇರಿಸೋಣ. ನೀರೆಲ್ಲ ಹಿಂಗೆ ಬಿಡಲಿ, ಪಲ್ಯ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ತರಕಾರಿ ಮತ್ತು ಕಾಳು ಬೇಳೆನ ಹಾಗೆ ಇಟ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ. ಈಗ ಪಲ್ಯಕ್ಕೆ ಒಗ್ಗರಣೆ ಕೊಡೋಣ. ಈಗ ಬೌಲ್ ತೆಗೆದುಕೊಂಡು ಪಾನ್ಗೆ ಸ್ವಲ್ಪ ಆಯಿಲನ್ನು ಸೇರಿಸ್ತಾ ಇದ್ದೀನಿ. 1.5 ಸ್ಪೂನಷ್ಟು ಆಯಿಲು, ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಈ ಪಲ್ಯ ಆಗೋಷ್ಟರಲ್ಲಿ ನೀರು ಸ್ವಲ್ಪ ಹಾರುತ್ತೆ, ಅದಕ್ಕೆ ಬೇಗನೆ ಆಗಲಿ ಅಂತ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸೋಣ. ಅದರ ಜೊತೆಗೆ 5 ಒಣಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ನಾವು ಸೇರಿಸೋಣ. ಇಷ್ಟು ಫ್ರೈ ಆಗಲಿ. ಪಲ್ಯ ಮೊದಲು ಮಾಡ್ಕೊಂಬಿಟ್ರೆ ಅಷ್ಟೊತ್ತಿಗೆ ಆ ನೀರೆಲ್ಲ ಹಾರಿರುತ್ತೆ. ಆವಾಗ ಬೇಗನೆ ಸಾಂಬಾರು ಮಾಡ್ಬೋದು, ಬೇಗನೆ ಪಲ್ಯನ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಪಲ್ಯ ಮೊದಲು ಒಗ್ಗರಣೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇದು ಹಳ್ಳಿಯಲ್ಲಿ ಅತಿ ಮುಖ್ಯವಾಗಿ ಹಾಕ್ತಾರೆ ಪಲ್ಯಕ್ಕೆ ಜೀರಿಗೆನ. ಜೀರ್ಣಶಕ್ತಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು, ಈರುಳ್ಳಿಗೆ ತಕ್ಕಷ್ಟು. ಈರುಳ್ಳಿ ಎಲ್ಲ ಬಾಡಿದೆ. ಈಗ ನಾವು ತರಕಾರಿ ಕಾಳು ಬೇಳೆ ಸೇರಿಸೋಣ. ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿನ ಕೂಡ ಮಿಕ್ಸ್ ಮಾಡೋಣ. ಸ್ವಲ್ಪ ಇರಲಿ, ಇದು ಸಾಂಬಾರು ಜೊತೆಗೆ. ಈಗ ಇಷ್ಟನ್ನು ಕೂಡ ಚೆನ್ನಾಗಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಯಿತು, ಪಲ್ಯ ರೆಡಿ. ಹಳ್ಳಿ ಕಡೆ ಮಾಡ್ತಾರಂದರೆ ಪಲ್ಯ ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್. ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಇದೇ ರೀತಿಯೇ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಿದ್ದರೆ ಉದುರಿಸ್ಕೋಬೋದು ಲಾಸ್ಟ್ನಲ್ಲಿ, ಇಲ್ಲ ಅಂದರೆ ಹಾಗೆ ಬಿಡ್ಬೋದು. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ, ತರಿಸ್ಬೇಕಾಗಿತ್ತು, ಯಾರೂ ಇಲ್ಲ, ಎಲ್ಲೆಲ್ಲೋ ಹೋಗಿದ್ದಾರೆ. ಅದರಿಂದಾಗಿ ಹಾಗೆ ಬಿಡ್ತಾಯಿದ್ದೀನಿ. ಪಲ್ಯ ರೆಡಿ ಆಯಿತು. ಮಸಾಲೆ ಐಟಮ್ ಜೊತೆಗೆ ನಾನು ಕಾಯಿ ತುರಿ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಬೇಳೆ ಕಾಳು ಎಲ್ಲನೂ ಕೂಡ ನಾನು ಪಾತ್ರೆಯಲ್ಲಿ ಇರುವಂಥದ್ದು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇದರ ಜೊತೆಗೆ ನಾವು ಹುಣಸೆಹಣ್ಣನ್ನು ಕಿವಿಚ್ಬಿಟ್ಟು ಆ ರಸನ ನಾನು ಸೇರಿಸ್ತಾ ಇದ್ದೀನಿ. ಈಗ ಅದೇ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಆಯಿಲನ್ನು 1.5 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಆಗಲಿ. ಈರುಳ್ಳಿ ಎಲ್ಲ ಬಾಡಿದೆ. ಈಗ ನಾವು ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆನೆಲ್ಲ ಸೇರಿಸೋಣ. ಈಗ ನಾವು ಬಗ್ಗಿಸ್ಕೊಂಡಂಥ ನೀರನ್ನೆಲ್ಲ ಸೇರಿಸ್ಬಿಡೋಣ. ನಿಮಗೆ ಉಪ್ಪು ಕಡಿಮೆ ಇದ್ದರೆ ಈಗ ಹಾಕ್ಕೋಬೋದು. ಜಾಸ್ತಿ ಏನಾದರೂ ನೀವು ಹಾಕ್ಬಿಟ್ಟಿದ್ರೆ ಪಾಪ ಯಾರಾದರೂ ಗೊತ್ತಿಲ್ಲದೆ ಇರೋರು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು, ತಣ್ಣೀರನ್ನು ಸೇರಿಸ್ಕೋಬೋದು.
ಸೇರಿಸ್ಬಿಟ್ಟು ಕುದಿಸ್ಬಿಟ್ರೆ ಸರೋಗುತ್ತೆ. ಈಗ ಒಂದು 5 ನಿಮಿಷ ಇಲ್ಲ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಕುದಿಬೇಕು ಒಂದು 2 ನಿಮಿಷ. ಸಾಂಬಾರು ಕುದಿಸಿದ್ದಾಯಿತು ಫ್ರೆಂಡ್ಸ್. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. 2 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಗೋರಿಕಾಯಿ ಪಲ್ಯ ಮತ್ತು ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಅಂದವಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಳ್ಳಿ ಕಡೆ ಈ ಥರ ತುಂಬ ಚೆನ್ನಾಗಿ ಮಾಡಿ ತಿಂತಾರೆ. ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.